ಹಾಯ್ ಫ್ರೆಂಡ್ಸ್, ಉದ್ದ ಕೂದಲು ಅಂದರೆ ಯಾರಿಗೆಲ್ಲ ಇಷ್ಟ ಇಲ್ಲ, ಎಲ್ಲರಿಗೂ ಇಷ್ಟನೇ ಅಲ್ವಾ. ಹಾಗೆ ನನಗೂ ಕೂಡ ಇಷ್ಟ. ಆದರೆ ಈ ಉದ್ದ ಕೂದಲು ಬೆಳೆಯುತ್ತೆ ಅಂತ ಆದಿವಾಸಿ ಹೇರ್ ಆಯಿಲ್ ಮಾಡ್ತಾ ಇರ್ತಾರೆ ನೋಡ್ಬೋದು. ಬಟ್ ಅವ್ರು ಏನೆಲ್ಲ ಹಾಕಿರ್ತಾರೆ ಅಂತ ನಮಗೆ ಗೊತ್ತಿರಲ್ಲ. ಆದರೆ ಕೈಗೆಟುಕುವ ಸಾಮಗ್ರಿಗಳನ್ನ ಹಾಕ್ಕೊಂಡು ನಾವು ಮನೇಲೇ ಎಣ್ಣೆ ತಯಾರು ಮಾಡಿಕೊಂಡು ಅಪ್ಲೈ ಮಾಡೋದ್ರಿಂದ ಉದ್ದ ಕೂದಲು ಆಗುತ್ತೆ, ಡ್ಯಾಂಡ್ರಫ್, ಹೇರ್ ಫಾಲ್ ಎಲ್ಲ ಕಮ್ಮಿ ಆಗುತ್ತೆ. ಹಾಗಿದ್ರೆ ಎಣ್ಣೆನ ಹೇಗೆ ತಯಾರು ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ ಬರೀ. ಮೊದಲಿಗೆ ನಾನು ರೋಸ್, ಗುಲಾಬಿ ಹೂವದ್ದು ಪೆಟಲ್ಸು, ದಾಸವಾಳದೆಲೆ, ಕರ್ಬೇವಿನ ಸೊಪ್ಪು, ತುಳಸಿ ಸೊಪ್ಪು, ಪನ್ನೀರ್ ಪತ್ರೆ, ಬೇವಿನ ಸೊಪ್ಪು, ವೀಳ್ಯದೆಲೆ ಮತ್ತು ದಾಸವಾಳದ ಹೂವು ಸ್ವಲ್ಪ ಒಣಗಿರೋದು ಹಸಿದು ಎರಡೂ ತೊಗೊಂಡಿದ್ದೀನಿ. ಮತ್ತು ಇದು ಬ್ರಿಂಗ್ರಾಜ್ ಅಂತ ನೋಡಿರ್ಬೋದು, ಮೆಹಂದಿ ಸೊಪ್ಪು ಮತ್ತು ಆಲೋವೆರಾ, ಒಣಗನೆ ಸೊಪ್ಪು, ಒಂದೆಲ್ಗ, ಲಾವಂಚ ಬೇರು, ಬೆಟ್ಟದ ನೆಲ್ಲಿಕಾಯಿ, ಬಾದಾಮಿ, ಈರುಳ್ಳಿ, ಮೆಂತ್ಯ, ಸಾಸಿವೆ, ಜಾಪತ್ರೆ, ಇದು ಅಂಗಡಿಯಲ್ಲಿ ಸಿಗುತ್ತೆ, ರೋಸ್ಮೇರಿ ಮತ್ತು ಅಗಸೆ ಬೀಜ ಮತ್ತು ಕಾಲೊಂಚಿ, ಗರಿ ಜೀರಿಗೆ ಅಂತಾರಲ್ಲ ಅದು, ಮತ್ತು ಇದು ಪ್ಯೂರ್ ಕೊಬ್ಬರಿ ಎಣ್ಣೆ, ಹರಳೆಣ್ಣೆ ಮತ್ತು ಆಲಿವ್ ಆಯಿಲ್ ತೊಗೊಂಡಿದ್ದೀನಿ. ಇಷ್ಟೆಲ್ಲ ಐಟಮು ಆಲ್ಮೋಸ್ಟ್ ಸಿಗುತ್ತೆ ಅಂದ್ಕೊತೀನಿ, ಕೆಲವೊಂದು ಅಂಗಡಿಲಿ ತರಬೇಕು. ಈಗ ಇದನ್ನು ಕಾಯಿಸೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಬನ್ನಿ. ಮೊದಲಿಗೆ ಒಂದು ಪಾತ್ರೆ ತೊಗೊಳ್ಳಿ, ಅದು ಅಗಲವಾಗಿರಬೇಕು. ನಾನು 2 ಲೀಟ್ರಷ್ಟು ಪ್ಯೂರ್ ಕೋಕೋನಟ್ ಆಯಿಲ್ ತೊಗೊಂಡಿದ್ದೀನಿ, ಒಂದು 1/2 ಲೀಟ್ರಷ್ಟು ಹರಳೆಣ್ಣೆ ಮತ್ತು ಸ್ವಲ್ಪ ಆಲಿವ್ ಆಯಿಲ್ ತೊಗೊಂಡಿದ್ದೀನಿ. ಈಗ ನಾನು ಏನೇನೆಲ್ಲ ಸಾಮಗ್ರಿಗಳನ್ನ ಹೇಳಿದ್ದೀನಿ ಅದನ್ನು ಒಂದೊಂದಾಗಿ ಆ ಎಣ್ಣೆಗೆ ಹಾಕ್ಕೊಡ್ತಾ ಬನ್ನಿ. ಎಲ್ಲ ಒಟ್ಟಿಗೆ ಹಾಕ್ಕೊಳ್ಳಿ, ಏನೂ ಆಗೋದಿಲ್ಲ. ಮೆಹಂದಿ ಸೊಪ್ಪು ಹಸಿ ಸಿಕ್ಕಿದ್ರೂ ಕೂಡ ನೀವು ತೊಗೋಬೋದು. ನಾನು ಒಣಗಿರೋದು ಸಿಕ್ಕಿದೆ, ಅದನ್ನು ತೊಗೊಂಡಿದ್ದೀನಿ. ನನಗೆ ಯಾವುದ್ಯಾವುದೋ ಹಸಿ ಸಿಗುತ್ತೆ ಅದನ್ನು ತೊಗೊಂಡಿದ್ದೀನಿ. ಹಸಿದು ಸಿಕ್ಕಿಲ್ಲ ಅಂದರೆ ಒಣಗಿರೋದಕ್ಕೆ ಕೂಡ ನೀವು ತೊಗೋಬೋದು. ನೋಡಿ, ಈಗ ಎಲ್ಲ ಹಾಕಿದ್ದೀನಿ. ಅದು ಸ್ವಲ್ಪ ಬಾಯ್ಲ್ ಆಗಿದೆ, ಅರ್ಧ ಬೆಂದಿದೆ. ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸ್ಬೇಕು. ಅದು ನಿಮಗೆ ಸೌಂಡ್ ಗೊತ್ತಾಗುತ್ತೆ ಅದು ಕುದೀತಾ ಇರುವಾಗ. ಚೆನ್ನಾಗಿ ತಿರುಗಿಸ್ಕೊಳ್ಳಿ, ಮೇಲಿಂದ ಕೆಳಗಡೆ ಅದನ್ನೆಲ್ಲ ತಿರುಗಿಸ್ಕೊಳ್ಳಿ. ನೀವು ಗಮನಿಸ್ಬೋದು ನಾನು ಹಾಕ್ದಾಗ ಎಲ್ಲ ಸಾಮಗ್ರಿ ಹೇಗಿತ್ತು, ಈಗ ಹೇಗಿದೆ ಅಂತ. ಆಲ್ಮೋಸ್ಟ್ ಆಗಿದೆ, ಕರ್ರಿಗೆ ಹಾಕ್ತಾಯಿದೆ ನೋಡಿ ಎಲ್ಲ ಐಟಮ್ಸ್ಗಳು. ಈ ರೀತಿ ಈಗ ಚೆನ್ನಾಗಿ ಬೇಯಬೇಕು. ಬೆಂದಾದಮೇಲೆ ಇದನ್ನು ಒಂದಿನ ಫುಲ್ಲು ಬಿಟ್ಬಿಡಿ, ಅದೆಲ್ಲ ಅದ್ರ ಅಂಶ ಎಣ್ಣೆಗೆ ಇರ್ಕೊಳ್ಳುತ್ತೆ ನೋಡಿ. ಒಂದು ದಿವಸ ಆದಮೇಲೆ ಈ ರೀತಿ ಎಲ್ಲ ತೆಗ್ದು ಹಾಕ್ಕೊಂಡು ಸೋಸ್ಕೊಳ್ಳಿ. 2 ಸಲ ಫಿಲ್ಟ್ರ್ ಮಾಡ್ಕೊಳ್ಳಿ, ಇಲ್ಲ 2ನೇ ಸಲ ಬಟ್ಟೆಲೂ ಕೂಡ ಶೋಧಿಸ್ಕೋಬೋದು, ಇಲ್ಲ ಸಣ್ಣ ಜಾಲರಿಲೂ ಕೂಡ ಶೋಧಿಸ್ಕೋಬೋದು. ನೋಡಿ ಎಷ್ಟು ಈಸಿಯಾಗಿ ಮನೇಲೆ ಆಯುರ್ವೇದಿಕ್ ಕೋಕೋನಟ್ ಆಯಿಲ್ ರೆಡಿ ಆಯಿತು ಅಂತ ನೀವು ನೋಡ್ಬೋದು. ಅದ್ರ ಎಷ್ಟು ಥಿಕ್ನೆಸ್ ಆಗಿದೆ, ಗ್ರೀನಿಶ್ ಆಗಿದೆ ಅಂತ. ಇದನ್ನು ನೀವು ಒಂದು ಬಾಟ್ಲಲ್ಲಿ ಸ್ಟೋರೇಜ್ ಮಾಡ್ಕೊಂಡು ಯಾವಾಗ ಬೇಕೋ ಆವಾಗ ಯೂಸ್ ಮಾಡ್ಕೋಬೋದು. ಆದರೆ ಎಣ್ಣೆ ಹಾಕಿದ ತಕ್ಷಣ ಸ್ನಾನ ಮಾಡೋಕ್ಕೆ ಹೋಗ್ಬೇಡಿ, ನೈಟ್ ಹಚ್ಕೊಂಡು ಬೆಳಗ್ಗೆ ಸ್ನಾನ ಮಾಡ್ಕೊಳ್ಳಿ. ಆಗ ನಿಮಗೆ ತುಂಬಾ ಗುಡ್ ರಿಸಲ್ಟ್ ಸಿಗುತ್ತೆ. ಕೂದಲು ಕೂಡ ಉದ್ದ ಬೆಳೆಯುತ್ತೆ, ಶೈನಿಂಗ್ ಆಗುತ್ತೆ ಮತ್ತು ಡ್ಯಾಂಡ್ರಫ್ ಆಗುತ್ತೆ. ಥ್ಯಾಂಕ್ ಯು.